ತಳ್ಳಾಟ, ನೂಕಾಟ, ಕಿತ್ತಾಟ. ಇದು ರಕ್ಷಿತಾ ಶೆಟ್ಟಿ ವರ್ಸಸ್ ರಾಶಿಕಾ ಶೆಟ್ಟಿ. ಜಗಳದಲ್ಲಿ ಯಾರ್ದು ಸರಿ? ಬಿಗ್ ಬಾಸ್ ಕನ್ನಡ ಸೀಸನ್ 12ರ 15ನೇ ವಾರದ ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ರಾಶಿಕಾ ಶೆಟ್ಟಿ ಮತ್ತು ರಕ್ಷಿತಾ ಶೆಟ್ಟಿ ನಡುವೆ ತೀವ್ರ ಜಗಳ ನಡೆದಿದೆ. ರಾಶಿಕಾ ಅವರು ರಕ್ಷಿತಾನ ನಾಟಕಾರ್ತಿ ಎಂದಿದ್ದಕ್ಕೆ ರಕ್ಷಿತಾ ಅವರು ಕುಟುಂಬದ ವಿಷಯ ಎತ್ತಿ ತಿರುಗೇಟು ನೀಡಿದ್ದಾರೆ. ಬಿಗ್ ಬಾಸ್ ಕನ್ನಡ ಸೀಸನ್ 12ರ ಫಿನಾಲೆಗೆ 2 ವಾರ ಉಳಿದುಕೊಂಡಿದೆ. 8 ಸ್ಪರ್ಧಿಗಳ ನಡುವೆ ತೀವ್ರ ಸ್ಪರ್ಧೆ ಏರ್ಪಟ್ಟಿದೆ. 15ನೇ ವಾರದ ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ರಾಶಿಕಾ ಶೆಟ್ಟಿ ಮತ್ತು ರಕ್ಷಿತಾ ಶೆಟ್ಟಿ ಕಿತ್ತಾಡಿಕೊಂಡಿದ್ದಾರೆ. ಇಂದಿನ ಪ್ರೋಮೋದಲ್ಲಿ ಇಬ್ಬರ ಜಗಳನ್ನ ತೋರಿಸಲಾಗಿದೆ. ಸ್ಪರ್ಧಿಗಳ ಭಾವಚಿತ್ರವನ್ನು ನೀಡಲಾಗಿರುವ ಬಾಲ್ಗೆ ಅಂಟಿಸಬೇಕು. ನಂತರ ಆ ಚೆಂಡನ್ನು ಕಾಲಿನಿಂದ ಒದ್ದು ಮನೆಯ ಮುಖ್ಯ ದ್ವಾರದಿಂದ ಹೊರಗೆ ಹಾಕಬೇಕು. ಈ ಮೂಲಕ ಸ್ಪರ್ಧಿಗಳು ನಾಮಿನೇಟ್ ಮಾಡಬೇಕು. ರಾಶಿಕಾ ಅವರು ರಕ್ಷಿತಾನನ್ನ ನಾಮಿನೇಟ್ ಮಾಡಿ ಕೆಲ ಕಾರಣನ ನೀಡಿದ್ದಾರೆ. ನೀನು ಎಷ್ಟು ನಾಟಕ ಮಾಡ್ತೀಯಾ ಎಂದು ನನಗೂ ಮತ್ತು ಮನೆಯವ್ರಿಗೆ ಗೊತ್ತಾಗಿದೆ. ಇಡೀ ವಾರ ಮನೆಯಲ್ಲಿ ಚೆನ್ನಾಗಿ ಮಾತನಾಡುವ ನೀನು ಸುದೀಪ್ ಸರ್ ಮುಂದೆ ಯಾಕೆ ಮಾತನಾಡಲ್ಲ ಅಂತ ರಾಶಿಕಾ ಪ್ರಶ್ನೆ ಮಾಡುತ್ತಾರೆ. ಇದಕ್ಕೆ ಪ್ರತಿಕ್ರಿಯಿಸಿದ ರಕ್ಷಿತಾ ಶೆಟ್ಟಿ, ಹಾಗಾದರೆ ನಿಮ್ಮ ಫ್ಯಾಮಿಲಿಯವರು ನಿಮಗೆ ಇದನ್ನೆಲ್ಲ ಹೇಳಿಕೊಟ್ರಾ ಅಂತ ತಿರುಗೇಟು ನೀಡುತ್ತಾರೆ. ಇದರಿಂದ ಕೋಪಗೊಳ್ಳುವ ರಾಶಿಕಾ ಶೆಟ್ಟಿ ಕೈಯಲ್ಲಿದ್ದ ಬಾಲ್ ಕೆಳಗೆ ಬಿಟ್ಟು ಫ್ಯಾಮಿಲಿ ವಿಷಯಕ್ಕೆ ಬರಬೇಡ ಅಂತ ಎಚ್ಚರಿಕೆ ನೀಡಿದ್ದಾರೆ. ಹೌದು, ನಿಮಗೆ ಫ್ಯಾಮಿಲಿಯವರು ಹೇಳಿಕೊಟ್ರಾ ಎಂದು ರಕ್ಷಿತಾ ಶೆಟ್ಟಿ ಮತ್ತೆ ಮಾತನ್ನು ಪುನರುಚ್ಚರಿಸಿದ್ದಾರೆ. ಆದರೆ ಇವರಿಬ್ಬರ ಜಗಳದಲ್ಲಿ ಯಾರು ಸರಿ ಎಂಬುದು ಇಂದಿನ ಸಂಚಿಕೆಯಲ್ಲಿ ಬಯಲಾಗಲಿದೆ. ಭಾನುವಾರದ ಸಂಚಿಕೆ ಬಳಿಕ ಅಶ್ವಿನಿ ಗೌಡ ನೀಡಿದ ಕಾರಣಕ್ಕೆ ರಾಶಿಕಾ ಮತ್ತು ರಘು ಅವರು ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ರಘು ತೊಡೆ ಮೇಲೆ ರಾಶಿಕಾ ಮಲಗ್ತಾಳೆ, ಇವರಿಗೆ ಹೊರ್ಕೊಂಡು ಕೂರ್ತಾಳೆ, ಮನೆಯಲ್ಲಿ ಮತ್ತೊಂದು ಟ್ರ್ಯಾಕ್ ಮಾಡ್ಕೊಂಡಿದ್ದಾಳೆ, ಬೇರೆ ಕಾರಣಗಳನ್ನು ಸುದೀಪ್ ಸರ್ ಮುಂದೆ ಅಶ್ವಿನಿ ಗೌಡ ನೀಡಿದರು. ಇದಕ್ಕೆ ರಾಶಿಕಾ ಅವರು ಕೋಪಗೊಂಡಿದ್ದಾರೆ. ರಾಶಿಕಾ ಅವರು ಮೊದಲು ಅಶ್ವಿನಿ ಗೌಡ ಜೊತೆಲಿದ್ದರು, ಆದರೆ ಇತ್ತೀಚೆಗೆ ಲಾಸ್ಟ್ ವೀಕಿಂದ ಅವರು ರಘು ಅಣ್ಣ ಜೊತೆ ಜಾಸ್ತಿ ಇದ್ದಾರೆ. ರಘು ಅಣ್ಣ ಅಂದ್ಕೊಂಡು ಅವರ ಜೊತೆಲಿ ಟೈಮ್ ಸ್ಪೆಂಡ್ ಮಾಡ್ತಿದ್ರೆ ಇದನ್ನು ಅಶ್ವಿನಿ ಗೌಡ ಅವ್ರಿಗೆ ತಡ್ಕೊಳಕ್ಕಾಗಿಲ್ಲ ಅನಿಸುತ್ತೆ. ನನ್ನ ಜೊತೆ ಇದ್ದು ಈಗ ಮತ್ತೆ ಅವ್ರ ಜೊತೆ ಸೇರಿಕೊಂಡಿದ್ದಾಳೆ ಅಂತ ಹೇಳಿ ರಾಶಿಕಾ ಅವರು ನಿನ್ನೆ ಸುದೀಪ್ ಸರ್ ಎದುರುಗಡೆ ಅಶ್ವಿನಿ ಅವರ ಫೋಟೋಗೆ ಹೊಡಿತಾರೆ. ಅದಕ್ಕೆ ಅಲ್ಲಿ ರೀಸನ್ ಕೊಟ್ಟಾಗ ಅದಕ್ಕೆ ಎದುರಾಳಿಯಾಗಿ ಅಶ್ವಿನಿ ಅವರು ಏನೇನೋ ರೀಸನ್ ಕೊಟ್ಟು ರಾಶಿಕಾ ಅವ್ರ ಮುಖಕ್ಕೆ ಬಾಲಿಗೆ ಮುಖ ಅಂಟಿಸಿದಂಥ ಫೋಟೋಗೆ ಹೊಡಿತಾರೆ. ಅವರಿಗಿಂದ ಟ್ರಿಗರ್ ಆಗಿದೆ ಇವಾಗ ಅವರಿಬ್ಬರ ಜಗಳ. ಇಬ್ಬರು ಚೆನ್ನಾಗಿದ್ರು, ಬಟ್ ಇವಾಗ ಮತ್ತೆ ಉಲ್ಟಾ ಹೊಡಿತಾ ಇದೆ. ಈಗ ಅಶ್ವಿನಿ ಅವರು ಧ್ರುವಂತವರು ಅವರಿಬ್ಬರು ಒನ್ ಟೀಮ್ ಆಗಿ ಆಗಿದ್ದಾರೆ, ಮಿಕ್ಕಿದವರೆಲ್ಲ ಒನ್ ಟೀಮ್ ಆಗಿದ್ದಾರೆ. ನೋಡೋಣ ಇವತ್ತಿನ ಎಪಿಸೋಡಲ್ಲಿ ಏನಾಗುತ್ತೆ, ಯಾರೆಲ್ಲ ನಾಮಿನೇಟ್ ಆಗ್ತಾರೆ ಮುಂದಿನ ವಾರ ಹೋಗೋಕ್ಕೆ ಅಂತ ಇವತ್ತಿನ ಎಪಿಸೋಡಲ್ಲಿ ನೋಡೋಣ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೂ ಇನ್ನು ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.